ಲೆಕ್ಕಕ್ಕೆ ಸಿಗದಷ್ಟು ಮೃತದೇಹಗಳು ಅಲ್ಲಲ್ಲಿ ಇಲ್ಲಲ್ಲಿ ಕಾಲಿಟ್ಟರು ಕೂಡ ಅಲ್ಲಲ್ಲಿ ಸಿಗ್ತಾ ಇದ್ದಾವೆ. ತುಂಬಾ ಕರುಳು ಹಿಂಡುವಂತಹ ದೃಶ್ಯ ಇದು. ಟ್ರೈಪೆಡ್ ತಾನೆ ಟ್ರೈಪೆಡ್ ಎಸ್, ಈಗ ಎರಡು ಮೃತದೇಹಗಳನ್ನು ಇಲ್ಲಿಂದ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನದಿ ದಾಟುವ ಮೂಲಕ ದಾಟಿಸಲಾಯಿತು. ತುಂಬ ಈ ಜಾಗ ಏನಿದೆ ಕರುಳು ಹಿಂಡುವಂತಿದೆ. ಅಷ್ಟರ ಮಟ್ಟಿಗೆ ಈ ಜಾಗ ಏನಿದೆ ಸಂಪೂರ್ಣವಾಗಿ ಅಲ್ಲೋಲ ಕಲ್ಲೋಲವಾಗಿರುವಂಥದ್ದು. ಎಲ್ಲಿ ಕಾಲಿಟ್ಟರೂ ಕೂಡ ಅಲ್ಲೆಲ್ಲ ಕೂಡ ಮೃತದೇಹಗಳು ಸಿಕ್ಕಿರುವಂಥದ್ದು. ಹೀಗಾಗಿ ಅವುಗಳನ್ನು ಸಾಗಿಸೋದು ಕೂಡ ತುಂಬ ಸವಾಲಿನ ಕೆಲಸ. ಇದ್ರ ಜೊತೆ ಹೀಗಾಗಿ ಈ ರೀತಿಯಾಗಿ ಹಗ್ಗಗಳನ್ನು ಇಟ್ಟು ನದಿ ಈ ಒಂದು ಚಿಕ್ಕದಾಗಿ ಹರಿತಿದ್ದಂಥ ಹಳ್ಳ ಏನಿದೆ ತುಂಬ ದೊಡ್ಡದಾಗಿ ಹರಿತಾ ಇರುವಂಥದ್ದು. ಅಲ್ಲಿ ಕೂಡ ಈಗ ಈ ಒಂದು ಬದಿಯಿಂದ ಮತ್ತೊಂದು ಬದಿಗೆ ಮೃತದೇಹವನ್ನು ಸಾಗಿಸುವಂಥ ಕೆಲಸ ಆಗ್ತಿದೆ. ತುಂಬ ಮಂದಿ ವಾಲಂಟಿಯರ್ಸ್ಗಳು ಇಲ್ಲಿ ಇರುವಂಥದ್ದು. ಈ ಒಂದು ಮೃತದೇಹಗಳನ್ನು ಎತ್ತುವ ಕೆಲಸದಲ್ಲಿ ಭಾಗಿಯಾಗಿರುವಂಥದ್ದು. ಲೆಕ್ಕಕ್ಕೆ ಸಿಗದಷ್ಟು ಮೃತದೇಹಗಳು ಅಲ್ಲಲ್ಲಿ ಇಲ್ಲಲ್ಲಿ ಕಾಲಿಟ್ಟರು ಕೂಡ ಅಲ್ಲಲ್ಲಿ ಸಿಗ್ತಾ ಇದ್ದಾವೆ. ಸೊ ಹಾಗಾಗಿ ನಾವುಗಳು ಸಿಗ್ತಿರುವಂಥ ಸಂದರ್ಭ ಸನ್ನಿವೇಶ ಕೂಡ ತುಂಬ ಕೆಟ್ಟದಾಗಿರುವಂಥದ್ದು. ಮೃತದೇಹಗಳನ್ನು ನೋಡಲಿಕ್ಕೆ ಸಾಧ್ಯವಾಗಂಥ ಸ್ಥಿತಿ ನಿರ್ಮಾಣವಾಗಿದೆ. ಕೊಳತ ಸ್ಥಿತಿಯಲ್ಲಿ ಮೃತದೇಹಗಳು ಸಿಗ್ತಾ ಇದ್ದಾವೆ. ಅವು ಯಾರದ್ದು ಮೃತದೇಹ ಅನ್ನುವಷ್ಟು ಗೊತ್ತು ಹಿಡಿಯಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ ಎಲ್ಲ ಒಂದು ರೀತಿಯ ದೃಶ್ಯಗಳನ್ನು ನೋಡಿದರೆ ನಿಜಕ್ಕೂ ಕೂಡ ಕರುಳು ಹಿಂಡುತ್ತೆ. ಸೊ ಈ ಒಂದು ಸ್ಥಳದಿಂದ ಕೂಡ ಎಲ್ಲೆಲ್ಲಿ ಈ ರೀತಿ ಆಗಿದೆ ಆ ಸ್ಥಳಕ್ಕೆ ನೇರವಾಗಿ ನಾವು ಕೂಡ ಬಂದು ಇಲ್ಲಿ ಆಗಿರುವಂಥ ಘಟನೆಗಳನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀವಿ. ನಮ್ಮ ಜೊತೆ ಮೂಡಿಗೆರೆಯ ಸ್ವಯಂ ಸೇವಕರ ತಂಡ ಕೂಡ ಇರುವಂಥದ್ದು. ಕಿಶ್ಮೋಣು, ಹಾಂಜಾ, ಅದೇ ರೀತಿಯಾಗಿ ಇಮ್ರಾನ್ ಏನಿದ್ದಾರೆ ಅವರು ಕೂಡ ಇದ್ದಾರೆ. ಈ ರೀತಿಯ ರಕ್ಷಣಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ತುಂಬ ಕರುಳು ಹಿಂಡುವಂಥ ದೃಶ್ಯ ಇದು.
ಎಲ್ಲಿ ನೋಡಿದರೂ ಯಾವ ರೀತಿಯಲ್ಲಿ ಯಾವ ಕಡೆ ಕಣ್ಣಾಡಿಸಿದರೂ ಕೂಡ ಅಲ್ಲಿ ಈ ರೀತಿ 1-2 ಮೃತದೇಹಗಳು ಸಿಗ್ತಾ ಇರುವಂಥದ್ದು. ಈಗ ಸದ್ಯದ ಮೃತದೇಹವನ್ನು ನೀವು ನೋಡಿದರೆ 2 ಮೃತದೇಹಗಳು ಒಟ್ಟೊಟ್ಟಿಗೆ ಸಿಕ್ಕಿರುವಂಥ ಮೃತದೇಹ. ಅದರ ಪಕ್ಕದಲ್ಲಿ ಮತ್ತೊಂದು ಮೃತದೇಹ ಇತ್ತು. ಆ ಒಂದು ಮೃತದೇಹವನ್ನು ಕೂಡ ಈಗ ಸಾಗಿಸುವಂಥ ಕೆಲಸ ನಡೀತದೆ. ಒಟ್ಟಿನಲ್ಲಿ ಯಾರಿಗೂ ಕೂಡ ಈ ಒಂದು ಪರಿಸ್ಥಿತಿ ಬರಬಾರ್ದು ಅನ್ನುವಷ್ಟು ಮಟ್ಟಿಗೆ ಇಲ್ಲಿ ಸನ್ನಿವೇಶ ನಿರ್ಮಾಣವಾಗಿರುವಂಥದ್ದು. ಯಾಕಂತೇಳಿದರೆ ಎಂಥ ಶತ್ರುಗೂ ಕೂಡ ಇಂಥ ಒಂದು ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿ ಸಾಮಾನ್ಯವಾಗಿ ಮಾತನಾಡ್ತೀವಿ. ಅಂಥ ಸ್ಥಿತಿ ನಿರ್ಮಾಣವಾಗಿದೆ. ಕೇರಳ ಈ ಹಿಂದೆ ಎಂದೂ ಕೂಡ ಕಂಡು ಕೇಳರಿಯದಂತಹ ಒಂದು ಮಹಾಸ್ಫೋಟಕ್ಕೆ ಸಾಕ್ಷಿಯಾಗಿರುವಂಥದ್ದು. ರಕ್ಷಣಾ ಕಾರ್ಯ ಇನ್ನೂ ಎಷ್ಟು ದಿನ ನಡೆಯುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಎಲ್ಲಿ ಹೋದರೂ ಕೂಡ ಮೃತದೇಹಗಳು ಪತ್ತೆಯಾಗ್ತಿರುವಂಥದ್ದು. ಇದೀಗ ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲಾ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು, ಮಸಾಲೆ, ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ. ಇಂದೇ ಭೇಟಿ ನೀಡಿ. ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್, ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ, ಬೇಲೂರು ರಸ್ತೆ, ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ ನಂಬರ್ 7892202159.